ಹಾಯ್ ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಇವಾಗ ಟೈಮ್ 9 ಗಂಟೆ ಆಗಿದೆ. ಹೊಸ ಸೀರೆ ತಗೊಂಡಿದ್ದೀನಿ. ನನ್ನ ಅಕ್ಕನ ಮಗಳ ಮದುವೆ ಬಂತು, ಅದಕ್ಕೋಸ್ಕರ ಸೀರೆ ತಗೊಂಡಿದ್ದೀನಿ. ಸೀರೆಗೆ ಕುಚ್ಚು ಹಾಕ್ತಾಯಿದ್ದೀನಿ. ಎಲ್ಲ ಸೀರೆಗೆ ಕುಚ್ಚು ಹಾಕಿರೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ತುಂಬ ಚೆನ್ನಾಗಿದೆ ಅನ್ನಿಸ್ತು, ಹಾಗಾಗಿ ನಾನು ಈ ಕುಚ್ಚನ್ನು ಹಾಕ್ತಾಯಿದ್ದೀನಿ. ನಿನ್ನೆ ನೈಟಿಂದ ಶುರು ಮಾಡಿದ್ದೀನಿ. ನೈಟು ಒಂದು ಅರ್ಧ ಗಂಟೆ ಹಾಕಿದ್ದೀನಿ. ಆಮೇಲೆ ಊಟ ಮಾಡಿ ಮಲ್ಕೊಂಡಿದ್ದಾಯಿತು. ಮತ್ತು ಬೆಳಗ್ಗೆ ಎದ್ದು ಮತ್ತೆ ಒಂದು ಅರ್ಧ ಗಂಟೆ ಹಾಕಿದೆ. ಇವಾಗ ತಿಂಡಿ ಆದಮೇಲೆ ಇವಾಗ ಮತ್ತೆ ಕೂತ್ಕೊಂಡಿದ್ದೀನಿ. ಏನೋ ಕೆಲಸ ಆಗಿಲ್ಲ. ತಿಂಡಿ ತಿಂದುಬಿಟ್ಟು ತಿಂಡಿ ತಿಂದುಬಿಟ್ಟು ಸೀರೆ ಕುಚ್ಚು ಹಾಕೋದಕ್ಕೆ ಕೂತ್ಕೊಂಡಿದ್ದೀನಿ. ಇದು ಮುಗಿಸಿನೇ ಕೈ ಬಿಡೋಣ ಅಂದ್ಕೊಂಡಿದ್ದೀನಿ. 11:30 12 ಗಂಟೆ ಒಳಗೆ ಮುಗಿಯುತ್ತೆ ಇದು. ಸ್ವಲ್ಪ ಈ ಕಲರ್ ಥ್ರೆಡ್ಡು ಸ್ವಲ್ಪ ಕಡಿಮೆ ಆಯಿತು, ಹಾಗಾಗಿ ನಮ್ಮ ಮನೇಲಿ ತಗೊಂಡು ಬರೋಕ್ಕೆ ಹೋಗಿದ್ದಾರೆ. ತಂದ ಮೇಲೆ ಕಂಪ್ಲೀಟ್ ಮಾಡಬೇಕು. ಈ ದಾರ ಏನಿದೆಯಲ್ಲ ಇದು ಇದ್ದಷ್ಟು ನಾನು ಕುಚ್ಚು ಹಾಕ್ತೀನಿ. ಆಮೇಲೆ ನಮ್ಮ ಮನೆಯವ್ರು ತಂದ ಮೇಲೆ ಇನ್ನು ಕಂಟಿನ್ಯೂ ಮಾಡ್ತೀನಿ. ತೋರಿಸ್ತೀನಿ ನೋಡಿ. ಇದನ್ನು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಈ ರೀತಿ ಬಂದಿದೆ. ಇದು ಮಧ್ಯೆ ಮಧ್ಯೆ ಕುಚ್ಚು ಬರುತ್ತೆ. ಇದು ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ. ಹಾಯ್, ಗುಡ್ ಮಾರ್ನಿಂಗ್. ಈಗ ಟೈಮ್ 8:30 ಆಗಿದೆ. ಮರುದಿನ ಇದು. ನಾನು ಅಮ್ಮನ ಮನೆಗೆ ಬಂದೆ. ನೋಡಿ, ಇದು ಪಕ್ಕಾ ಹಳ್ಳಿ ಮನೆ. ನೋಡಿ ಹೇಗಿದೆ. ಪಕ್ಕಾ ಹಳ್ಳಿ ಮನೆ ಇದು, ಹಂಚಿನ ಮನೆ. ಅಮ್ಮನ ಮನೆ ಇದು. ಹಳ್ಳಿ ವಾತಾವರಣ ತುಂಬಾ ಚೆನ್ನಾಗಿದೆ. ನನ್ನನ್ನು ಮತ್ತು ಅಂಕಿತನ್ನು ಕರ್ಕೊಂಡು ಬಂದು ಬಿಟ್ಟು ನಮ್ಮ ಮನೆಯವರು ವಾಪಸ್ ರಿಪ್ಪಿನಪೇಟೆಗೆ ಹೋದರು. ನಾವಿಲ್ಲೇ ಉಳ್ಕೊಂಡಿದ್ದೀವಿ. ಒಂದು ವಾರ ಇದ್ಬಿಟ್ಟು ಹೋಗ್ತೀವಿ. ನೋಡಿ, ಅಮ್ಮ ಸ್ವಲ್ಪ ಕಾಳು ಮೆಣಸನ್ನು ಕೊಯ್ದು ಒಣ ಹಾಕಿದ್ದಾರೆ. ಬಿಸಿಲು ಇನ್ನೂ ಬರಲಿಲ್ಲ. ನೋಡಿ, ಇಷ್ಟು ಕಾಳು ಮೆಣಸು ಆಗಿದೆ. ತುಂಬಾ ಬಿಟ್ಟಿದೆ, ಆದರೆ ಈ ಹಕ್ಕಿ ಎಲ್ಲ ತಿಂದ್ಕೊಂಡು ಹೋಗ್ಬಿಡುತ್ತೆ ಮತ್ತು ಸ್ವಲ್ಪ ಉದುರಿ ಬಿದ್ದೋಗ್ಬಿಡುತ್ತೆ. ಅಮ್ಮ ಕಾಳು ಮೆಣಸು ಕೊಯ್ತಾ ಇದ್ದಾರೆ, ಅದನ್ನು ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಅಮ್ಮ ತರಕಾರಿ ಸ್ವಲ್ಪ ಹಾಕಿದ್ದಾರೆ. ತರಕಾರಿ ಅಂದರೆ ಮತ್ತೇನಿಲ್ಲ, ಬಸಳೆ ಸೊಪ್ಪು ಹಾಕಿದ್ದಾರೆ. ನೋಡಿ, ಈ ರೀತಿ ಹಬ್ಕೊಂಡು ಹೋಗಿದೆ. ಮತ್ತು ಇಲ್ಲಿ ಈರುಳ್ಳಿ ಹೂವು ಬಿಟ್ಟಿದೆ, ಮತ್ತು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಮತ್ತು ಸ್ವಲ್ಪ ಹಸಿರು ಮೆಣಸಿನ ಗಿಡ ಬಿಟ್ಟಿದೆ ಇಲ್ಲಿ. ಅದೊಂದು ಸ್ವಲ್ಪ ಹಾಕಿದ್ದಾರೆ. ನೋಡಿ, ಈರುಳ್ಳಿ ಹೂವು ಹೇಗೆ ಬಿಟ್ಟಿದೆ. ನಾವು ಅದನ್ನು ನೀರು ದೋಸೆಗೆಲ್ಲ ಹಾಕ್ತೀವಿ. ಈರುಳ್ಳಿ ಸೊಪ್ಪನ್ನು ನಾವು ದೋಸೆ ಮಾಡ್ತೀವಿ. ನಾವು ಚಿಕ್ಕವರಿರುವಾಗಿಂದನೂ ನಮ್ಮಮ್ಮ ನೀರು ದೋಸೆಗೆ ಈರುಳ್ಳಿ ಸೊಪ್ಪು ಹಾಕ್ತಾರೆ. ಗ್ರೀನಾಗಿ ಬರುತ್ತೆ. ಸೊಪ್ಪು ಹೆಚ್ಚಿನೂ ಹಾಕ್ಬೋದು, ಇಲ್ಲಾಂದರೆ ಅಕ್ಕಿ ಜೊತೆ ಹಾಕಿ ಮಿಕ್ಸಿ ಮಾಡಿನೂ ಕೂಡ ದೋಸೆ ಹಾಕ್ಬೋದು. ಈರುಳ್ಳಿ ಒಂದು ಅರೋಮ ತುಂಬಾ ಚೆನ್ನಾಗಿರುತ್ತೆ ನೀರು ದೋಸೆಯಲ್ಲಿ.
ಈ ಜೋಕಾಲಿ ಮೇಲೆ ಎಲ್ಲರೂ ಕುತ್ಕೊಂಡು ಆಡ್ತಾ ಇರ್ತೀವಿ. ತುಂಬ ಚೆನ್ನಾಗಾಗತ್ತೆ. ನಮ್ಮ ಕಾರ್ ಇಲ್ಲಿ ನಿಂತಿದೆ. ಹಾಗೆಯೇ ನನ್ನ ತಂಗಿ ಮಗಂದು ಬೈಕ್ ಕೂಡ ಇಲ್ಲಿ ನಿಲ್ಲಿಸಿದ್ದಾರೆ. ಇದಕ್ಕೊಂದು ಸಣ್ಣದಾಗಿ ಶೆಡ್ ಮಾಡಿದ್ದಾರೆ. ಹಳ್ಳಿ ಕಡೆಯಲ್ಲೆಲ್ಲ ಹೀಗೇನೆ ಇಲ್ಲೇ ಸಿಗುವಂತಹ ಒಂದು ಮರದ ಒಂದು ಇದಿರುತ್ತಲ್ಲ, ದಬ್ಬೆ ಎಲ್ಲ ಸಿಗತ್ತೆ. ಇದು ಅಡಿಕೆ ಮರದ ದಬ್ಬೆ, ಬಿದಿರಿನ ದಬ್ಬೆ, ಇದನ್ನೆಲ್ಲ ಹಾಕಿ ಈ ರೀತಿ ಶೆಡ್ ಮಾಡಿದ್ದಾರೆ. ಮತ್ತು ನಮ್ಮ ಅಮ್ಮನ ಮನೇಲಿ 2 ಬೆಕ್ಕಿದೆ. ತುಂಬಾ ಕ್ಯೂಟಾಗಿದ್ದಾವೆ ಅವು. ಇಲ್ಲಿ ಏನು ಕವರಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಸೆಗಣಿ ಹಾಕಿಟ್ಟಿರೋದು. ಇಲ್ಲೆಲ್ಲ ನೆಲಕ್ಕೆಲ್ಲ ಸೆಗಣಿ ಹಾಕಿ ತೊಳಿತಾರೆ ಸೆಗಣಿಯಲ್ಲಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾಳೆ ನಮ್ಮ ತಂದೆಯವರದ್ದು ತಿಥಿ ಇದೆ. ಹಾಗಾಗಿ ಇಲ್ಲಿ ಅಂಗಳಕ್ಕೆಲ್ಲ ಸೆಗಣಿ ಸಾರಿಸ್ತಾರೆ ಅಮ್ಮ. ತುಳಸಿ ಕಟ್ಟೆ. ಗೇರು ಮರದಲ್ಲೆಲ್ಲ ಹೂವು ಬಿಟ್ಟಿದೆ. ಹಾಗೆಯೇ ಸಣ್ಣ ಸಣ್ಣ ಬೀಜನೂ ಬಿಡೋಕ್ಕಾಗಿದೆ. ಇನ್ನೂ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಇನ್ನೊಂದು 15 ಡೇಸ್ ಅಂದರೆ ಹಣ್ಣು ಬಿಡುತ್ತೆ ಅಂತ ಅನಿಸುತ್ತೆ. ಗೇರು ಹಣ್ಣೆಲ್ಲ ಬಿಟ್ಟಿರುತ್ತೆ ಆವಾಗ. ಫೆಬ್ರವರಿ ಎಂಡಲ್ಲಿ ತುಂಬ ಹಣ್ಣು ಬಿಡುತ್ತೆ. ನನ್ನ ತಂಗಿ ಮನೆ ಎದುರುಗಡೆ ಇರುವಂತಹ ನೀರು ಟ್ಯಾಂಕ್ ಇದು. ಇದರೊಳಗಡೆ ಫಿಶ್ ಎಲ್ಲ ಇದ್ದಾವೆ. ನೋಡಿ ಕಾಣಿಸ್ತಿದೆ ಇಲ್ಲಿ. ನಾವು ಇಲ್ಲಿ ಟ್ಯಾಂಕ್ ಹತ್ರ ಬಂದ ತಕ್ಷಣ ಅವು ಕೆಳಗಡೆ ಹೋಗ್ಬಿಟ್ಟಿದೆ. ಅದು ನಾವು ಊರಿಗೆ ಬಂದರೆ ಈ ಟೈಮಲ್ಲಿ ಹಲಸಿನಕಾಯಿ ಪಲ್ಯ ತಿಂದೇ ಹೋಗೋದು. ಸಂಕ್ರಮಣ ಹಬ್ಬದೊಳಗೆ ಹಲಸಿನಕಾಯಿ ಪಲ್ಯ ತಿನ್ನಬೇಕು ಅಂತ ಹೇಳ್ತಾರೆ. ಆದರೆ ನಮಗೆ ತಿನ್ನೋಕ್ಕೆ ಆಗಲಿಲ್ಲ. ಈಗ ಅಮ್ಮನ ಮನೆಗೆ ಬಂದಾಗ ನೆನ್ನೆ ಅಮ್ಮ ಹಲಸಿನಕಾಯಿ ಪಲ್ಯ ಮಾಡಿದರು. ನೋಡಿ, ಹೀಗೆ ರೋಡ್ ಸೈಡಲ್ಲೇ ಇದೆ ಮನೆ ನಮ್ಮದು. ಇಲ್ಲೊಂದು ಸ್ವಲ್ಪನೂ ಬೇಜಾರಾಗಲ್ಲ, ತುಂಬ ಖುಷಿ ಆಗುತ್ತೆ. ನಾವು ಬಂದು 2 ದಿನ 3 ದಿನ ಆಗಿದೆ. ಇವಾಗ ನನ್ನ ಮಗಳು ಅಮೃತನೂ ಕೂಡ ನಿನ್ನೆ ಬೆಂಗಳೂರಿಂದ ಬಂದಳು. ಅಲ್ಲೇ ರಿಪ್ಪಿನಪೇಟೆಯಲ್ಲೇ ಇದ್ದಾಳೆ. ಇವತ್ತು ಮಧ್ಯಾಹ್ನ ಅವರ ತಂದೆ ಮಗಳಿಬ್ಬರು ಬರ್ತಾರೆ. ನೋಡಿ, ಹೂವಿನ ಗಿಡ, ದಾಸವಾಳ ಹೂವಿದು ತುಂಬ ಚೆನ್ನಾಗಿರುತ್ತೆ. ಅದು ಗಿಡಕ್ಕೆ ತುಂಬ ಹೂ ಬಿಡುತ್ತೆ. ನೋಡಿ, ಬೆಕ್ಕು ಇದು ಅಮ್ಮನ ಮನೇಲೇ ಇರುತ್ತೆ. ಇದು ನನ್ನ ತಂಗಿ ಮನೆ ಬೆಕ್ಕು. ಇಲ್ಲಿ ಬಂದುಬಿಟ್ಟು ಇಲ್ಲೇ ಉಳ್ಕೊಂಡಿದೆ. ಇದು ಅದರ ಹೆಸರು ಪೊಮ್ಮಿ ಅಂತೆ. ಪೊಮ್ಮಿ ಅಂತ ಕರೀತಾರೆ ಇದನ್ನು. ಬಾ 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 ಇರಿ ಬಾ. ನನ್ನ ಮಗಳಿಗೋಸ್ಕರ ಕಾಯ್ತಾ ಇದ್ದಿದ್ವಿ. ಅಂತೂ ಬಂದಳು. ಅಜ್ಜಿ ಮನೆಗೆ ಬಂದಳು. ರಿಪ್ಪಿನಪೇಟೆಯಿಂದ ಅಜ್ಜಿ ಮನೆಗೆ ಬಂದಿದ್ದಾಳೆ. ಬಾ ಚಿನ್ನಿ, ನಿಧಾನ. ಹಾಯ್. ಇವಾಗ ಸಾಗರ ಜಾತ್ರೆಗೆ ಹೊರಟಿದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ ಹೋಗೋಣ.
ನಾವಿನ್ನೇನು ಹೊರಡಬೇಕು. ಬನ್ನಿ ಹೋಗೋಣ.